ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಅಸ್ಥಿ ಪಂಜರಗಳ ಶೋಧ ಕಾರ್ಯ ನಿನ್ನೆ ನಡೆಯಿತು. ರತ್ನಗಿರಿ ಬೆಟ್ಟದಲ್ಲಿ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. 10 ಅಡಿ ಅಗೆದ್ರೂ ಕೂಡ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಇನ್ನು ಉಳಿದ ಸ್ಥಳ ಶೋಧಕ್ಕೆ ಜಿಪಿಆರ್ ಬಳಸೋದಕ್ಕೆ ಎಸ್ಐಟಿ ಚಿಂತನೆಯನ್ನ ಕೂಡ ಮಾಡಿಕೊಂಡಿದೆ. ಅನಾಮಿಕ ಗುರುತಿಸಿದ ಸ್ಥಳಗಳಲ್ಲಿ ಮತ್ತೆ ಸರ್ಚಿಂಗ್ ಕಾರ್ಯ ಆರಂಭವಾಗುತ್ತೆ. 13ನೇ ಪಾಯಿಂಟ್ ಮೇಲೆ ಸದ್ಯ ಎಲ್ಲರ ಕಣ್ಣು ಇರುವಂತದ್ದು ಮೃತದೇಹಗಳ ಪತ್ತೆಗಾಗಿ ನಡೀತಾ ಇರುವಂತಹ ಶೋಧ ಇದು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ 11ನೇ ದಿನ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಅಸ್ಥಿಪಂಜರಗಳಿಗಾಗಿ ಶೋಧ ಕಾರ್ಯ ನಡೆಯಿತು. ರತ್ನಗಿರಿ ಬೆಟ್ಟದಲ್ಲಿ ಯಾವುದೇ ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ. 10 ಅಡಿ ಅಗೆದ್ರೂ ಕೂಡ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಉಳಿದ ಸ್ಥಳ ಶೋಧಕ್ಕೆ ಜಿಪಿಆರ್ ಬಳಸೋದಕ್ಕೆ ಎಸ್ಐಟಿ ಚಿಂತನೆಯನ್ನ ಕೂಡ ಮಾಡಿಕೊಂಡಿದೆ. ಇನ್ನು ಅನಾಮಿಕ ಗುರುತಿಸಿದ ಸ್ಥಳಗಳಲ್ಲಿ ಮತ್ತೆ ಸರ್ಚಿಂಗ್ ಕಾರ್ಯ ಆರಂಭವಾಗುತ್ತೆ. ಸದ್ಯ 13ನೇ ಪಾಯಿಂಟ್ ಮೇಲೆ ಎಲ್ಲರ ಕಣ್ಣು ಇರುವಂತದ್ದು. ನಿನ್ನೆ 11ನೇ ದಿನ ರತ್ನಗಿರಿ ಬೆಟ್ಟ ಅಂದ್ರೆ ಬಾಹುಬಲಿ ಬೆಟ್ಟದ ಬಳಿ 16ನೇ ಪಾಯಿಂಟ್ ಹಾಗೂ 16A ಪಾಯಿಂಟ್ಗಳಲ್ಲಿ ಆಪರೇಷನ್ ಅನ್ನ ಮಾಡಲಾಯಿತು. ಆದರೆ ಎರಡೂ ಸ್ಥಳಗಳಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ. ಇನ್ನು ನಿನ್ನೆ ಜೋರು ಮಳೆಯ ನಡುವೆಯೂ ಕೂಡ 10 ಅಡಿ ಆಳವನ್ನ ಅಗೆಯಲಾಯಿತು. ಆದರೂ ಕೂಡ ಯಾವುದೇ ಒಂದು ಕುರುಹುಗಳು ಪತ್ತೆಯಾಗಿಲ್ಲ. ಇನ್ನು ಮಣ್ಣೊಳಗಿನ ಸತ್ಯಕ್ಕಾಗಿ ನಡೀತಾ ಇರುವಂತಹ ಶೋಧ ಇದು. ಇನ್ನು 16ನೇ ಪಾಯಿಂಟ್ ಹಾಗೂ 16A ಪಾಯಿಂಟ್ಗಳಲ್ಲಿ ನಿನ್ನೆ ಶೋಧ ಕಾರ್ಯವನ್ನ ಮಾಡಲಾಯಿತು. ಆದರೂ ಕೂಡ ಯಾವುದೇ ಒಂದು ಸುಳಿವು ಪತ್ತೆಯಾಗಿಲ್ಲ. ಇನ್ನು 13ನೇ ಪಾಯಿಂಟ್ ಮೇಲೆ ಎಲ್ಲರ ಒಂದು ಚಿತ್ತ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಶವಗಳನ್ನು ಆ ಪಾಯಿಂಟ್ನಲ್ಲಿ ನಾನು ಹೂತಿದ್ದೇನೆ ಅಂತ ದೂರುದಾರ ಹೇಳಿರುವಂಥದ್ದು. ಹೀಗಾಗಿ 13ನೇ ಪಾಯಿಂಟ್ನಲ್ಲಿ ಏನಾದರೂ ಕುರುಹು ಸಿಗುತ್ತಾ ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ.